ಪ್ರೈಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಭಾನುವಾರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಆರಾಧನೆಗೆ ಹೋಗುವ ಮುಂಚೆ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಕೀರ್ತನೆ 22ನೇ ಅಧ್ಯಾಯದಲ್ಲಿ 3, 4, 5 ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಇಲ್ಲಿ ದಾವಿದನು ತನ್ನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನು ಹೋಗುವಾಗ ಈ ಕೀರ್ತನೆಯನ್ನು ಆತನು ಹಾಡ್ತಾನೆ. ಇದರಲ್ಲಿ ನಾವು 2 ವಿಷಯಗಳನ್ನು ನೋಡ್ಬೋದು. ಮೊದಲು, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನ ದೇವರು ಪವಿತ್ರ ಸ್ವರೂಪನು ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ 6 ದಿನಗಳು ನಾವು ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕಳೆದು ಈ 7 ದಿನ ದೇವರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿರುವಾಗ 6 ದಿನಗಳು ನನ್ನ ಮತ್ತು ನನ್ನ ದೇವರೊಟ್ಟಿಗೆ ಸಂಬಂಧ ಹೇಗೆ ಇತ್ತು, ನಾನು ಹೇಗೆ ನಡೆದನು, ಆ ದೇವರ ವಾಕ್ಯದ ಪ್ರಕಾರವಾಗಿ ನನ್ನ ಜೀವಿತ ಇತ್ತ? ಒಂದು ಕ್ಷಣ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡುವ. ಹೌದು, ಆತನು ಪವಿತ್ರ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಆತನನ್ನು ಆರಾಧನೆ ಮಾಡುವರು ಸಹ ಪರಿಶುದ್ಧತೆ ಎಂಬ ಭೂಷಣದೊಡನೆ ಆತನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ಆತನನ್ನು ಆರಾಧಿಸಬೇಕೆಂಬುದಾಗಿ. 2ನೇ ಭಾಗದಲ್ಲಿ ನಾವು ಅಲ್ಲಿ ದಾವಿದನು ಹೇಳ್ತಾನೆ, ತನ್ನ ಇಕ್ಕಟ್ಟಿನ ಸ್ಥಿತಿಯಲ್ಲಿ ತನ್ನನ್ನೇ ಆತನು ಒಂದು ಉತ್ತೇಜಪಡಿಸ್ತಾನೆ. ಆತನು ಹೇಳ್ತಾನೆ, ಹೌದು, ನಿನ್ನಲ್ಲಿ ಭರವಸೆ ಬಿಟ್ಟರು ನಮ್ಮ ಪೂರ್ವಿಕರು, ನಿನ್ನನ್ನು ನಂಬಿ ಉದ್ಧಾರವಾದರು, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಹಾಲೆಲೂಯ. ಹಾಗಾದರೆ ಇವತ್ತು ಪ್ರಿಯರೇ, ನೀವು ಇಲ್ಲಿ ಆರಾಧನೆಗೆ ಸೇರಿ ಬಂದಿರುವಾಗ ನಮ್ಮ ಜೀವಿತದಲ್ಲಿ ಇವತ್ತು ಯಾವುದೇ ಪರಿಸ್ಥಿತಿ ಇರ್ಬೋದು, ನಮ್ಮ ಸ್ಥಿತಿಗತಿಗಳು ಅಥವಾ ಎಷ್ಟೋ ಇಕ್ಕಟ್ಟಿನ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರ್ಬೋದು, ಅನಾರೋಗ್ಯ ನಮ್ಮ ಜೀವಿತದಲ್ಲಿ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಅಂಥ ಸಂಗತಿಗಳು ಇರಬಹುದು, ಆ ನಿರಾಶೆ ಇರ್ಬೋದು. ಅಂಥ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನೇ ನೀವು ಬಲಪಡಿಸಿಕೊಳ್ಳಬೇಕು. ದೇವರ ಇಲ್ಲಿ ದಾವಿದನು ಕೀರ್ತನೆ ಹೇಳ್ತಾನೆ, ದೇವರನ್ನು ನಂಬಿದವರು ಅವರು ಎಂದಿಗೂ ಅವರು ಉದ್ಧಾರವಾದರು ಎಂಬುದಾಗಿ, ಮತ್ತು ಆತನನ್ನು ಮೊರೆಯಿಟ್ಟು ಅವರು ವಿಮುಕ್ತರಾದರು. ಅಷ್ಟೇ ಅಲ್ಲ, ಆತನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಅದೇ ದೇವರು ಇವತ್ತು ನಮ್ಮ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಇವತ್ತು ಸೇರಿ ಬಂದಿರುವಾಗ ಆತನನ್ನು ನಂಬಿಕೆಯಿಂದ ಆತನನ್ನು ನಾವು ನಂಬುವ, ಆತನನ್ನೇ ನಿರೀಕ್ಷಿಸುವ, ಆತನಲ್ಲಿ ಭರವಸವಿಡುವ, ಆತನಲ್ಲಿ ವಿಶ್ವಾಸವಿಟ್ಟವರು ಇಷ್ಟರ ತನಕ ಯಾರೂ ಲಜ್ಜೆ ಪಡಲಿಲ್ಲ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರುವುದಾದರೆ ಒಂದು ಕ್ಷಣ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನಲ್ಲಿ ಭರವಸವಿಡಿರಿ, ಆತನನ್ನು ನಿರೀಕ್ಷಿಸಿರಿ, ಆತನಲ್ಲಿ ವಿಶ್ವಾಸವಿಡಿರಿ. ನಿಮಗೆ ದೇವರು ಖಂಡಿತವಾಗಿ ಲಜ್ಜೆಗೆ ಒಳಪಡಿಸುವುದಿಲ್ಲ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದಲ್ಲಿರುವ ತಂದೆಯಾದ ದೇವರ ಈ ಸಮಯದಲ್ಲಿ ಸ್ವಾಮಿ, ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಿದೆ. ನಮ್ಮನ್ನು ಕಾದು ಕಾಪಾಡಿದಿ, ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸಿದೆ ಸ್ವಾಮಿ. ಆದರೆ ನಮ್ಮ ಜೀವಿತವನ್ನು ನಾವು ಈ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಹುಡುಕುತ್ತೇವೆ. ದೇವ, ನೀನು ಪರಿಶುದ್ಧನಾದ ದೇವರು, ನಿನ್ನನ್ನು ಆರಾಧಿಸುವವರು ಪರಿಶುದ್ಧತೆ ಎಂಬ ಭೂಷಣರೊಡನೆ ನಿನ್ನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ನಿನ್ನನ್ನು ಆರಾಧಿಸುತ್ತೇವೆ. ದೇವ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿದೆ ಸ್ವಾಮಿ. ಅಷ್ಟೇ ಅಲ್ಲ ದೇವ, ಹೌದು, ನಿನ್ನನ್ನು ನಂಬಿದವರು ಉದ್ಧಾರವಾಗಿದ್ದೇವೆ ಸ್ವಾಮಿ. ನಿನ್ನನ್ನು ನಾವು ನಿರೀಕ್ಷಿಸಿ ಇಟ್ಟವರು ನಾವು ಎಂದಿಗೂ ಲಜ್ಜೆಗೆ ಒಳಪಡಲಿಲ್ಲ. ಆದ್ದರಿಂದ ದೇವ, ನಾವು ನಿನ್ನಲ್ಲೇ ನಾವು ವಿಶ್ವಾಸವಿಡುತ್ತೇವೆ, ನಿನ್ನನ್ನೇ ನಾವು ನಂಬಿಕೆ ಇಟ್ಟಿದ್ದೇವೆ ಸ್ವಾಮಿ. ನೀನೇ ನಮ್ಮ ದೇವರು, ನಮ್ಮ ಒಡೆಯನು, ನಮ್ಮ ಕರ್ತನು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು ದೇವ. ನಿನ್ನ ಪ್ರಸನ್ನತೆ ನಾವು ಅನುಭವಿಸುವಂತೆ, ನಿನ್ನ ಆರಾಧನೆಯ ಸಂತೋಷವನ್ನು ನಾವು ಪ್ರತಿಯೊಬ್ಬರು ಅನುಭವಿಸುವಂತೆ ದೇವ, ಪ್ರತಿಯೊಂದು ಮನಸ್ಸಿಗೆ ನೀನು ಬಿಡುಗಡೆ ಕೊಂಡು, ಪ್ರತಿಯೊಂದು ಹೃದಯಕ್ಕೆ ನೀನು ಬಿಡುಗಡೆ ಕೊಡು ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುವವರು ಸತ್ಯದಿಂದಲೂ ಆತ್ಮದಲ್ಲೂ ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ನಿನ್ನ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. यीशु की
करेंगे, यीशु की गुणगान करेंगे। वो है प्रेमी जीवन दाता, मेरे जीवन का उजियाला। वो है प्रेमी जीवन दाता, मेरे जीवन का उजियाला। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। वो ही मार्ग सत्य जीवन, मेरे जीवन का खुदावन। वो ही मार्ग सत्य जीवन, मेरे जीवन का खुदावन। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। जय जय बोलो जय यीशु की जय, 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 जय जय बोलो जय यीशु की जय। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। वो है राजा, वो मसीहा, मेरे जीवन का सहारा। वो है राजा, वो मसीहा, मेरे जीवन का सहारा। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। जय जय बोलो जय यीशु की जय, 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 जय जय बोलो जय यीशु की जय। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। Hallelujah, Lord Jesus. Thank you, Lord God. Hallelujah, Lord. ಹೌದು ಯೇಸುವೆ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ದೇವ, ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ದೇವ, ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ದೇವರು, ನೀನೊಬ್ಬನೇ ನಮ್ಮ ಒಡೆಯನು, ಕರ್ತನಾಗಿದೆ ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಎಷ್ಟೋ ಉಪಕಾರಗಳಿದೆ, ಒಂದೊಂದನ್ನು ಧ್ಯಾನಿಸಿಕೊಂಡು ಸ್ವಾಮಿ ಆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವನಿಗೆ ಸ್ತೋತ್ರ. ಹಾಲೆಲೂಯಾ. ಲಾರ್ಡ್, ಐ ಪ್ರೈಸ್ ಯು Jesus, Lord. Hallelujah. Thank you, Jesus. Thank you, Jesus. Thank you, Lord God. Hallelujah. Praise Jesus. ನಂಬಿಕೆಯಿಂದ
ನಂಬಿಕೆಯಿಂದಲೇ ಮುನ್ನುಗ್ಗುವೆ, ನಂಬಿಕೆಯಿಂದಲೇ ಎಲ್ಲ ಮಾಡುವೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು, ಇನ್ನು ಜಯ ನನಗೆ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು, ಇನ್ನು ಜಯ ನನಗೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ವ್ಯಾಕುಲ ಚಿಂತೆಯಿಂದ ಇರಲಾರೆ, ಚಿಂತಾ ಭಾರದಿಂದ ಅಳಲಾರೆ. ವ್ಯಾಕುಲ ಚಿಂತೆಯಿಂದ ಇರಲಾರೆ, ಚಿಂತಾ ಭಾರದಿಂದ ಅಳಲಾರೆ. ತಕ್ಕ ಸಮಯದಲ್ಲಿ ಎಲ್ಲ ಒದಗಿಸುವ ಎಂದೆಂದು ಕೈ ಬಿಡಲು. ತಕ್ಕ ಸಮಯದಲ್ಲಿ ಎಲ್ಲ ಒದಗಿಸುವ ಎಂದೆಂದು ಕೈ ಬಿಡಲು. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನು ಜಯ ನನಗೆ. Thank you, Lord. Hallelujah. Praise you, Jesus. How the
ಸ್ವಾಮಿ ಆ ನಂಬಿಕೆ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದೀಯಪ್ಪ ದೇವಾ. 2000 ವರ್ಷಗಳ ಮುಂಚೆ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ ಯೇಸು ಸ್ವಾಮಿಯ ನಮಗೋಸ್ಕರ ನೀನು ಒಪ್ಪಿಸಿಕೊಟ್ಟಿದ್ದೀಯಪ್ಪ ದೇವ, ನಿನಗೆ ಸ್ತೋತ್ರ. ಯೇಸುವೇ, ನಮ್ಮ ಎಲ್ಲ ಶಾಪವನ್ನು, ಎಲ್ಲ ಪಾಪವನ್ನು, ಆ ಸೈತಾನ್ನ ಪ್ರತಿಯೊಂದು ಬಂಧನಗಳನ್ನು ನಿನ್ನ ಮೇಲೆ ನೀನು ತೆಗೆದುಕೊಂಡು ನಮಗೆ ಇವತ್ತು ನೀನು ಬಿಡುಗಡೆ ಕೊಟ್ಟಿದ್ದೀಯ ಸ್ವಾಮಿ ದೇವ. ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದಾ, ಬಿಡುಗಡೆಯಿಂದ ದೇವ ನಾವು ಇವತ್ತು ನಿನ್ನನ್ನು ಆರಾಧಿಸುವವರಾಗಿದ್ದೇವೆ, ನಿನ್ನನ್ನು ಸ್ತುತಿಸುವವರಾಗಿದ್ದೇವೆ. ನೀನು ಕೊಟ್ಟ ಸ್ವಸ್ಥತೆ, ನೀನು ಕೊಟ್ಟ ಬಿಡುಗಡೆ, ನೀನು ಕೊಟ್ಟ ಶಾಂತಿ, ನೀನು ಕೊಟ್ಟ ಸಮಾಧಾನ ನಮ್ಮ ಮನಸ್ಸುಗಳನ್ನು ಆಡುತ್ತಾ ಉಂಟು ಸ್ವಾಮಿ. ಯೇಸುವೇ, ನೀನು ಸಮಾಧಾನದ ಪ್ರಭುವಾಗಿದ್ದೀಯಪ್ಪ, ಆರೋಗ್ಯದಾಯಕನು ನೀನಾಗಿದ್ದುಕೊಂಡು ದೇವ ನಮಗೆ ಒಳ್ಳೆ ಆರೋಗ್ಯವನ್ನು ಅನುಗ್ರಹ ಮಾಡಿಕೊಟ್ಟಿದ್ದೀವಿ ಸ್ವಾಮಿ ದೇವ. ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಯಜ್ಞವನ್ನು ನಾವು ಅರ್ಪಿಸುತ್ತೇವೆ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯಾ. Lord Jesus, I love you, Father. Lord, I love you, Jesus. Thank you, Holy Spirit. Hallelujah. 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 Stotra Swami. Hallelujah. Thank you, Jesus. Thank you, Jesus, oh God. Hallelujah. Hallelujah. All heavens declare the glory of the risen Lord. Who can compare with the beauty of the Lord? Forever you will be, forever you will be, the Lamb upon the throne, I gladly bow my knee, I bow down and worship you alone. Forever you will be, forever you will be, the Lamb upon the throne, I gladly bow my knee, I bow down and worship you alone. Forever you will be, forever you will be, the Lamb upon the throne, I gladly bow my knee, I bow down and
ಆರಾಧಿಸುತ್ತೇವೆ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನಪ್ಪ. ನೀನೊಬ್ಬನೇ ಯೋಗ್ಯನು, ಯೋಗ್ಯನು, ಯೋಗ್ಯನು. ನೀನೊಬ್ಬನೇ ಪವಿತ್ರನು, ಪವಿತ್ರನು, ಪವಿತ್ರನು ಸ್ವಾಮಿ. ದೇವ, ನಿನಗೆ ಸಾಷ್ಟಾಂಗವೆರಗಿಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ ಲಾರ್ಡ್. ಐ ಥ್ಯಾಂಕ್ ಯು ಜೀಸಸ್. Thank you, Father, oh God, hallelujah. I love you, Jesus, Lord, hallelujah. Worship you, Lord. I worship you, Jesus, oh Master, hallelujah. Thank you, Jesus. Thank you, Jesus. Thank you, Jesus. Thank you, Jesus. Hallelujah, hallelujah. Praise you, Father. Hallelujah, Lord God, I thank you, Jesus. Oh, that
ಪಾಪ ಶಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಿ ಸ್ವಾಮಿ. ದೇವ, ಅವನಿಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ನಿನ್ನನ್ನೊಬ್ಬನನ್ನೇ ನಾವು ಆರಾಧಿಸುತ್ತೇವೆ. ಆರಾಧನೆಗೆ ಯೋಗ್ಯನಾದ ದೇವರು, ಮಹಿಮಾ ಸ್ವರೂಪಿಯಾದ ನಮ್ಮ ದೇವರು, ಕರುಣಾಮಯಾದ ನಮ್ಮ ದೇವರು ಸ್ವಾಮಿ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಕೃಪೆಗೋಸ್ಕರ ದೇವ, ಆ ನಿನ್ನ ಕರುಣೆ ನಮ್ಮ ಜೀವಿತದಲ್ಲಿ ಇಟ್ಟಿದ್ದೆ ಸ್ವಾಮಿ ದೇವ. ಅದು ಈ ದಿನದ ತನಕ ದೇವ ನಮ್ಮನ್ನು ಕಾದು ಕಾಪಾಡಿದೆ. ನಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಸ್ತೋತ್ರಕ್ಕೆ ಹರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ಸಾಷ್ಟಾಂಗ ಬೆರಗಿಕೊಂಡು ಅಡ್ಡ ಬಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ. ಎಲ್ಲ ಆರಾಧನೆಗೆ ಯೋಗ್ಯನಾದ ದೇವರು ನೀನಾಗಿದೆ. ಎಲ್ಲ ಘನ ಮಹಿಮೆಗೆ ಪಾತ್ರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ದೇವ, ನಮ್ಮ ಹೃದಯದ ಅಂತರಾಳದಿಂದ ದೇವ ನಾವು ನಿಮಗೆ ಸ್ತುತಿಸುತ್ತೇವೆ ರಾಜ. ನಿನ್ನನ್ನೊಬ್ಬನನ್ನೇ ಕೊಂಡಾಡುತ್ತೇವೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಲಾರ್ಡ್ ಗಾಡ್. ಹಾಲೆಲೂಯಾ. Lord, we worship you, Lord God. Yes, Father, you alone are worthy, O Master. Lord, oh Jesus, in your presence, O God, we surrender our lives to you, O Master. Hallelujah. Lord, we give you glory, honor and praise to you alone, O Master. Hallelujah. Thank you, Jesus. ಕರ್ತ ಸ್ತೋತ್ರವಾಗಲಿ ಸ್ವಾಮಿ. ಸ್ವಾಮಿ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಅಪ್ಪ ತಂದೆ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ನಿನ್ನ ಸ್ವಾಗತಿಸಿ ನಮ್ಮ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ಸಂದೇಶ ಮುಖಾಂತರ ನನಗೆ ಮಾತನಾಡು. ಪವಿತ್ರ ಆತ್ಮನೇ, ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆಗಳ ಪುಸ್ತಕ 91 ಅದರಲ್ಲಿ 1-4 ವಾಕ್ಯ ತನಕ. ಸಾಮ್ಸ್ ಚಾಪ್ಟರ್ 91 ವರ್ಸ್ 1-4. ಪರಾತ್ಪರನ ಮರೆ ಹೊಕ್ಕಿರುವವನು, ಸರ್ವಶಕ್ತನ ಆಸದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರಿಸುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಳಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತ ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆ ನಿನಗೆ ಕೇಡುವು ಗುರನೆ ಆಗಿದೆ. ಇಲ್ಲಿ ನೋಡ್ತೀವಿ, ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ ಪ್ರೇರೆ, ಪರಾತ್ಪರನ ಮರೆ ಹೊಕ್ಕಿರುವವನು, ಸರ್ವಸಾಸಲಿ ಸುರಕ್ಷಿತನಾಗಿರುವವನು. ಪ್ರೇರೆ, ಈ ಕೀರ್ತನೆಯಲ್ಲಿ ಈ ಒಂದು ವಾಗ್ದಾನ ಹೊಂದಿಕೊಳ್ಳುತ್ತದೆ. ಮೊದಲನೇ ಕಂಡೀಷನ್ ಇರ್ತದೆ, ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಸಾಸಲಿ ಸುರಕ್ಷಿತ ಆಗದೆ. ಯಾವ ರೀತಿಯಲ್ಲಿ ನೀವು ಪರಾತ್ಪರ ಮರೆ ಹೊಕ್ಕಿರುವುದು, ಯಾವ ರೀತಿಯಲ್ಲಿ ನೀವು ಆ ಪರಾತ್ಪರನ ಮರೆ ಹೊಕ್ಕಿರುವುದಾದರೆ ಯಾವ ರೀತಿ ನಿಮಗೆ ಆಶ್ರಯ ಸಿಗ್ತದೆ ಎಂಬುದಾಗಿ ಇದರ ಗೂಢಾರ್ಥವನ್ನು ಕೆಲವೊಂದು ಸಂಗತಿಗಳನ್ನು ಇದನ್ನು ಒಂದು 7 ಸಂಗತಿ ನೋಡ್ತೇವೆ. ಇದಕ್ಕೆ ನಾನು ಮೊದಲನೇ ಸಂಗತಿ ನೋಡಿದರೆ ಪರಾತ್ಮ ಮರೆ ಹೊಕ್ಕಿದ ಅರ್ಥವಾಗಿದೆ. ದಿನಾಲು ತಪ್ಪದೆ ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ನಾನು ನೋಡ್ತೇವೆ ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯ. ಮಾಥ್ಯೂ ಚಾಪ್ಟರ್ 26 ವರ್ಸ್ 40 and 41. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡೋದನ್ನು ಕಂಡು ಪೇತ್ರನಿಗೆ, ಈಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಪ್ರಿಯ ಅತಿ ಸ್ಪಷ್ಟವಾಗಿ ತನ್ನ ಹೇಳ್ತೇನೆ, ನನ್ನ ಸಂಗಡ 1 ಗಂಟೆಯಾದರೂ ಎಚ್ಚರವಾಗ, ಅಟ್ಲೀಸ್ಟ್ ಮಿನಿಮಮ್ 21 ಗಂಟೆಯಲ್ಲಿ ಅಟ್ಲೀಸ್ಟ್ ನೀವು ತುಂಬ ಬ್ಯುಸಿ ಇರಬಹುದು, ತುಂಬ ಕೆಲಸ ಒತ್ತಡ ಇರಬಹುದು. ಯೇಸು ಕ್ರಿಸ್ತನ ಅಟ್ಲೀಸ್ಟ್ 1 ಗಂಟೆಯಾದರೂ ನೀವು ಪ್ರಾರ್ಥನೆ ಮಾಡುವುದಾದರೆ ಯೇಸು ಕ್ರಿಸ್ತನೇ ನೀವು ಶೋಧನೆಗೆ ಒಳಗಾಗುವುದಿಲ್ಲ. ದೇವರು ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ. ಆಗದೆ ಪರಾತ್ಪರನ ಆಶ್ರಯದಲ್ಲಿ ನೀವು ಬರುವುದಿದರ್ಥವಾಗಿದೆ. ಪ್ರಾರ್ಥನೆ ಜೀವಿತವಾಗಿದೆ. ನೀವು ಯಾರು ಪ್ರಾರ್ಥನೆ ಮಾಡುತ್ತೀರೋ 1 ಗಂಟೆ ಯೇಸು ಕ್ರಿಸ್ತನು ಅಲ್ಲಿ ಪರಲೋಕದಲ್ಲಿ 1 ಗಂಟೆ ನಿಮಗೋಸ್ಕರ ಪ್ರಾರ್ಥನೆ ಮಾಡುವನಾಗಿದ್ದಾನೆ. ಆಗ ಯೇಸು ಕ್ರಿಸ್ತನು ಇಡೀ ದಿನ ನಿಮ್ಮನ್ನು ಕಾಪಾಡಲಿಕ್ಕೆ ಆತ ದೇವದೂತರು ನಿಮ್ಮ ಸಂಗಡ ಕೊಡುವನಾಗಿದ್ದಾನೆ. ಅದೇ 1 ಗಂಟೆ ಪ್ರಾರ್ಥನೆ ಆಲಸ್ಯ ಮಾಡುವುದಾದರೆ ಈ 91 ಕೀರ್ತನೆಯ ವಾಗ್ದಾನ ಹೊಂದಿಕೊಳ್ಳಲಿಕ್ಕೆ ಅದು ಕಷ್ಟವಾಗ್ತದೆ, ಅದು ಆಗುವುದಿಲ್ಲ. ಅದಕ್ಕೆ ಅಲ್ಲಿ ಖಂಡಿತ ಪರಾತ್ಪರನ ಮರೆ ಹೊಕ್ಕಿರುವನು ಸರ್ವನ ಸುರಕ್ಷಿತನಾಗುತ್ತದೆ. ನೀವು ದಿನಾಲು ನಿಮಗೆ ಹೊರಗೆ ಹೋಗೋಗಲು ಆಶೀರ್ವಾದ,
ಒಳಗೆ ಬರುಗಳು ಆಶೀರ್ವಾದ, ಹೊರಗೆ ಹೋಗುಗಳು ಸಂರಕ್ಷಣೆ, ಒಳಗೆ ಇದೆಲ್ಲ 91 ಇಡೀ ಕೀರ್ತನೆ ಎಲ್ಲ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ಅದು ಹೊಂದಿಕೊಳ್ಳಬೇಕಾ. ಫಸ್ಟ್ ಕಂಡೀಷನ್ ದಿನ ಅದು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವ ಅಭ್ಯಾಸ ಕಲಿಗೆ ಅಟ್ಲೀಸ್ಟ್ 1 ಗಂಟೆ ಆದರೂ ಯಾವ ಸಮಯ ನಿಮಗೆ ಮುಂಜಾನೆ ಸಮಯ ಒಳ್ಳೆಯದಾಗ್ತದ ಫ್ರೀ ಉಂಟು ಅದು ಉಪಯೋಗ ಮಾಡಬಹುದು. ಮಧ್ಯಾಹ್ನ ಸಮಯ ನಿಮಗೆ ಯಾವ ಸಮಯ ನಿಮಗೆ ಅನುಕೂಲ ಆಗೋದು ಆ ಒಂದು ಸಮಯ ಫಿಕ್ಸ್ ಮಾಡಿ ಮತ್ತು ಅದರಲ್ಲಿ ನೀನು ಮತ್ತು ದೇವರು ಯಾವ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಕಲಿತುಕೊಳ್ಳಬೇಕು. ಅಷ್ಟೇ ಕುಟುಂಬವಾಗಿ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಸೇರಿ ಪ್ರಾರ್ಥನೆ ಅದು ಸಹ ಅತಿ ಅಗತ್ಯವಾಗಿದೆ. ಇನ್ನೊಂದಾಗಿದೆ ದಿನಾಲು ಆದಿತ್ಯವಾರ ಸಭೆಯಾಗಿ ಸೇರಿ ಮಾಡೋ ಪ್ರಾರ್ಥನೆಯಲ್ಲಿ ನಂಬಿಕೆ ಅದು ಸಹ ನೀವು ಬಿಡಬಾರದು. ಪ್ರತಿ ಆದಿತ್ಯವಾರ ನಿಮ್ಮ ಸಭೆಗೆ ಹೋಗಿ ಸಭೆ ಒಟ್ಟಿಗೆ ಸೇರಿ ಆರಾಧನೆ ಸ್ತುತಿ ಪ್ರಾರ್ಥನೆ ಮಾಡುವವರು ಆಗಬೇಕು, ರೊಟ್ಟಿದ ಪಾಲುವರು ಆಗಬೇಕು, ಅದು ಸಹ ಅತಿ ಅಗತ್ಯವಾಗಿದೆ. ಉಪವಾಸ ಪ್ರಾರ್ಥನೆ ಪಾಲ್ಗೊಳ್ಳ ಈ ರೀತಿ ಪ್ರಾರ್ಥನೆ ಜೀವಿತಕ್ಕೆ ನಾವು ಪ್ರಾಮುಖ್ಯತೆ ಕೊಡುವುದಾದರೆ ಡೆಫಿನೆಟ್ ದೇವರು ನಿಮ್ಮನ್ನು ಕಾಪಾಡುವವನು ಆಗಿದ್ದಾನೆ. ಒಂದು ವೇಳೆ ಪ್ರಾರ್ಥನೆಗೆ ಸೋಮರಿತನ ಆಗುವುದರೆ ಆ ವಾಗ್ದಾನವು ನಿಮ್ಮ ಜೊತೆಲೇ ನೆರವೇರಿದ ಅದಕ್ಕೆ ಕಾರಣ ದೇವರ ನೀವು ಕಾರಣ. ಅದಕ್ಕೆ ಯೇಸು ಕ್ರಿಸ್ತನೇ ನನ್ನ ಸಂಗಡ 1 ತಾಸಾದರೂ ಎಚ್ಚರವಾಗಿರಲಾರಿರ, ಶೋಧನೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥಿಸ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ತನ್ನ ಶಿಷ್ಯರಿಗೆ ಹೇಳುತ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು. ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 6:18 ನೀವು ಪವಿತ್ರ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತನಾಗಿದ್ದು ದೇವಜನ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಅಷ್ಟೇ ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ದಿನಾಲೂ ನಿಮಗೋಸ್ಕರ ಪ್ರಾರ್ಥನೆ ಮಾಡೋದು ಮಾತ್ರವಲ್ಲ, ನಿಮ್ಮ ಸಭೆಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ನೆರೆ ಮನೆಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮೊಮ್ಮಕ್ಕಳಿಗೋಸ್ಕರ, ನಿಮ್ಮ ಸಭೆಯ ಎಲ್ಲ ವಿಶ್ವಾಸಿಗಳಿಗೋಸ್ಕರ, ದೇವರ ಸೇವಕರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವುದನ್ನು ಅತಿ ಇಂಪಾರ್ಟೆಂಟ್ ಆಗಿದೆ. ನೀವು ನಿಮಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ. ದೇವರು ಏನು ಮಾಡ್ತಾರೆ, ನೀವು ಪ್ರಾರ್ಥನೆ ಮಾಡುವವನು ನಿಮ್ಮ ಮಕ್ಕಳನ್ನು ಆಗ್ಬೋದು, ನಿಮ್ಮ ಮೊಮ್ಮಕ್ಕಳನ್ನಾಗ್ಬೋದು. ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳನ್ನು, ಮೊಮ್ಮಕ್ಕಳು, ನಿಮ್ಮ ಕುಟುಂಬದ, ನಿಮ್ಮ ಸೇವಕರು, ನಿಮ್ಮ ಸಭೆಯನ್ನು ದೇವರ ಪ್ರಾರ್ಥನೆ ಮುಖಾಂತರ ಕಾಪಾಡುವನಾಗಿದ್ದಾನೆ. ಅದಕ್ಕೋಸ್ಕರ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಪರಸ್ಪರ ಮರೆಯುವುದರಿಂದ ವ್ಯಕ್ತಿಗಳನ್ನು ಪ್ರಾರ್ಥನೆ ಮಾಡಬೇಕು. ನಿಮಗೆ ಮಾತ್ರ ಅಲ್ಲ ನೀವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ, ಮೊಮ್ಮಕ್ಕಳಿಗೋಸ್ಕರ ಪ್ರಾರ್ಥನೆ, ಕುಟುಂಬಕ್ಕೋಸ್ಕರ ಪ್ರಾರ್ಥನೆ, ನಿಮ್ಮ ಸಭೆಗಾಗಿ ಪ್ರಾರ್ಥನೆ ಮಾಡಬೇಕು, ನಿಮ್ಮ ಸಭಾ ಸೇವಕರಿಗೋಸ್ಕರ ಈ ರೀತಿ ಪ್ರಾರ್ಥನೆ ಮಾಡೋ ಅತಿ ಅಗತ್ಯ. ದೇವರು ಕೊಟ್ಟ 91 ಕೀರ್ತನೆ ವಾಗ್ದಾನ ನೆರವೇರಬೇಕಾದರೆ ಇನ್ನೊಂದು ನೋಡಿ, ಯಾಕೆ ಪ್ರಾರ್ಥನೆ ದೇವರಿಗೆ ಬೇಕು. ಎಜೆಕೇಲ್ ಪುಸ್ತಕ 22ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ 31ನೇ ವಾಕ್ಯ. ಎಜೆಕೇಲ್ ಚಾಪ್ಟರ್ 22 ವರ್ಸ್ 30 ಎಜೆಕೇಲ್ 22 ಅದರಲ್ಲಿ 30ನೇ ವಾಕ್ಯ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಇಲ್ಲಿ ನೋಡ್ತೇವೆ, ದೇವರಿಗೆ ಬೇಕು ಯಾರೊಬ್ಬರಾದರೂ ಪ್ರಾರ್ಥನೆಯ ಮಧ್ಯಸ್ಥಿಕೆ ಬರೀ ಅದಕ್ಕೆ ಪ್ರಾರ್ಥನೆ. ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ನಿಮಗೆ ಈ 91 ಕೀರ್ತಿನ ಸಂರಕ್ಷಣೆ ನಿಮಗೆ ಬೇಕಾ, ಸ್ವಾರ್ಥಿಗಳಾಗಬೇಡಿ, ವ್ಯಕ್ತಿಗೋಗಿ ಪ್ರಾರ್ಥನೆ ಮಾಡಿ. ಕುಟುಂಬ ಅಷ್ಟೇ ಅಲ್ಲದೆ ಅಪೊಸ್ತಲ ಎಫೆಸ 6 ಅಂದರೆ ನಿಮ್ಮ ಎಲ್ಲ ದೇವರ ಮಕ್ಕಳಿಗೋಸ್ಕರವಾಗಿ ದೇವರ ಸಭಾಪಾಲಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಕುಟುಂಬ ಅದಕ್ಕೆ ದೇವರಲ್ಲಿ ಅಂತ ದೇವರಿಗೆ ಯಾರಾದರೂ ಒಬ್ಬ ಮಧ್ಯಸ್ಥಿಕ್ಕಿದ್ದನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು. ದೇವರು ತನ್ನ ನಿಮ್ಮ ಕುಟುಂಬವನ್ನು, ನಿಮ್ಮ ಊರನ್ನು ಅಥವಾ ನಿಮ್ಮ ಮಕ್ಕಳನ್ನು ಕಾಪಾಡುತ್ತಾನೆ. ಅದಕ್ಕೆ ದೇವರು ತಪ್ಪು ಮಾಡೋದಿಲ್ಲ. ದೇವರ ವಾಗ್ದಾನ ಸತ್ಯ. ಅದಕ್ಕೆ ದೇವರ ತಲೆ ಕಿತ್ತು ಮತ್ತೊಂದು ಪರಾತ್ಪರ ಮೊರೆ ಹೊಕ್ಕಿರುವನೆಂದು ಇರ್ತದೆ. ದಿನಾಲು ತಪ್ಪದೆ ಪ್ರಾರ್ಥನೆಯಲ್ಲಿ ನಂಬಿಕಸ್ಥರಾಗಬೇಕು. ಮತ್ತು ಆ ಪ್ರಾರ್ಥನೆ ಸ್ವಾರ್ಥಿಗಳಾಗಿ ಪ್ರೇಯರ್ ಮಾಡಬಾರ್ದು. ನನಗೆಲ್ಲ ಅದೇ ನಿಮಗೂ ಪ್ರೇಯರ್ ಮಾಡಿ, ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಭೆಗೂ ಒಂದು ರೀತಿ ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಒಬ್ಬರೊಬ್ಬರನ್ನು ಕಾಪಾಡ್ತಾನೆ. ಯಾರಿಗೂ ಕೆಟ್ಟದ್ದು ಬರದಾಗೆ, ಕೇಡು ಬರದಂತೆ, ರೋಗಗಳು ಬರದಿರು ಕಾಪಾಡುವವನು ಆಗಿದೆ. ಅದಕ್ಕೆ ಅಲ್ಲಿ ಬರುವೆ ಪರಾತ್ಪರ ಮೊರೆ ಹೊಕ್ಕಿರುವವನು ನಾಶನಾಗರು ಎಂದು ಬರೆಯಲ್ಪಟ್ಟಿದೆ. ಈಗ 2ನೇ ಸಂಘ ನೋಡ್ತೇವೆ, ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಎಂದಿಗೂ ಆಲಸ್ಯತನ ಮಾಡಬಾರದು. ದಾನಿಯೇಲ ಪುಸ್ತಕ 6ನೇ ಅಧ್ಯಾಯದಲ್ಲಿ 9ರಿಂದ 11ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 6:9-11. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವೆ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸದ್ದು ಕಡೆಗೆ, ಇನ್ನು ಕೊಂಚ ನಿದ್ದೆ ಕೈ ಮುದುಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನಾಗೂ ಕೊರತೆಯು ಪಂಜುಗಳಂತೆ ನಿನ್ನ ಮೇಲೆ ಬೀಳಿಯು. ಪ್ರಿಲಿ ಸ್ವಲ್ಪ 30% ಪ್ರಾರ್ಥನೆ ಜೀವಿತ ಎಂದಿಗೂ
ಆಗಬಹುದು. ಕೆಲವು ಸರಿ ಪ್ರಾರ್ಥನೆ ಮಾಡಿ ನಿದ್ರೆ ಬೇಕಾದ್ರೆ ತ್ಯಾಗ ಮಾಡಬೇಕಾಗ್ಬೋದು, ಊಟ ತ್ಯಾಗ ಮಾಡಬೇಕಾಗ್ಬೋದು. ಕೆಲವು ಮೊಬೈಲ್ನಲ್ಲಿ ಕೆಲವು ಗೇಮ್ಸ್ ನೋಡುವುದು, ಕೆಲವರು ಮೊಬೈಲ್ ಕೆಲವು ಮೊಬೈಲ್ ಎಡಿಕ್ಟ್ ಆಗ್ತಾರೆ, ಅವರಿಗೆ ಎಂಥದನ್ನು ಬಿಡ್ತಾರೆ, ಮೊಬೈಲ್ನಲ್ಲಿ ಗೇಮ್ಸ್ ನೋಡೋದು, ಸೀರಿಯಲ್ ನೋಡೋದು, ಇದೆಲ್ಲ ತ್ಯಾಗ. ಒಟ್ಟು ಪ್ರಾರ್ಥನೆಗೆ ಆಲಸ್ಯತನ ಮಾಡುವುದಾದರೆ ಸ್ವಲ್ಪ ಆರ್ಥಿಕ ಬಡತನ, ಆತ್ಮಿಕ ಬಡತನ, ಕೊರತೆ ಎಂಬ ಸೈತನ್ನು ಏನು ಮಾಡ್ತಾರೆ, ಯಾರು ಪ್ರಾರ್ಥನೆ ಮಾಡೋದಿಲ್ಲ, ಪ್ರಾರ್ಥನೆ ಅವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರುತ್ತಾನೆ. ಅದಕ್ಕೆ ಪ್ರೇರೆ ಏನು ಕೆಟ್ಟದ್ದು ಬಂದರೆ ದೇವರಿಗೆ ತಪ್ಪುರಿಸಬೇಡಿರಿ. ದೇವರ ವಾಗ್ದಾನ ಸತ್ಯ, 91 ಕೀರ್ತನೆ ಸತ್ಯ. ಆದರೆ ಎಲ್ಲಿ ಇರ್ತದೆ ಸ್ವಲ್ಪ ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ ಯಾವ ಎಚ್ಚರಗೊಳ್ಳುವಿ, ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ಕಡೆಗೆ, ಇನ್ನು ಕೊಂಚ ನಿದ್ದೆ, ಕೈ ಮುದ್ದು ಕೊಲ್ಲುವಿಯಾ. ಅದತ್ತ ನೀವು ನಿದ್ರೆ ಮಾಡಬಾರ್ದು ಎಂಬುದಿಲ್ಲ ಅಲ್ಲ, ನಿದ್ರೆ ಮಾಡಿ. ಆದರೆ ಪ್ರಾರ್ಥನೆಗೋಸ್ಕರ ಸಮಯವಿಲ್ಲ, ಆದರೆ ನಿದ್ರೆಯಲ್ಲಿ 1 ಗಂಟೆ ಆದರೂ ತ್ಯಾಗ ಮಾಡಲಿಕ್ಕೆ ಕಲಿತುಕೊಳ್ಳಿರಿ. ಒಟ್ಟು ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ನಿದ್ರೆಗಿಂತಲೂ, ಊಟಕ್ಕಿಂತಲೂ ಪ್ರಾರ್ಥನೆ ಇಂಪಾರ್ಟೆಂಟ್. ಕೆಲಸಕ್ಕಿಂತಲೂ, ಬಿಸ್ನೆಸ್ಗಿಂತಲೂ ಪ್ರಾರ್ಥನೆ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಬೇಕು. ಇಲ್ಲದೇನಿರ್ತದೆ ಬಡತನ, ದಾರಿಗಳನ್ನ ಕೊರತೆ ನಿಮ್ಮ ಮೇಲೆ ಬೀಳುವು ಮತ್ತು ಸ್ವಲ್ಪ ಎಚ್ಚರಿಕೆ ಕೊಡುತ್ತಾನೆ. ಇನ್ನೊಂದು ವಾಕ್ಯ ನೋಡೋಪ್ರೆ ಯಾಕೆ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್ ಎಂಬುದಾಗಿ 424 ಅದರಲ್ಲಿ 30ರಿಂದ 34ನೇ ವಾಕ್ಯ. Proverbs chapter 24 verse 30-34 ತನಕ. ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೂ ಹಾದು ಹೋದೆನು. ಆ ಮುಳ್ಳುಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು, ಕಲೆಗಳು ಅದನ್ನು ಮುಚ್ಚಿದವು, ಅದರ ಕಲ್ಲಿನ ಗೋಡೆ ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸಿಟ್ಟೆನು, ದೃಷ್ಟಿ ಶಿಕ್ಷಿತನಾದೆನು. ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ಕಡೆಗೆ, ಇನ್ನು ಕೊಂಚ ನಿದ್ದೆಗೆ ಕೈ ಮುದ್ದುಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನ, ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳಂತೆ ನಿನ್ನ ಮೇಲೆ ಬೀಳುವವು. ಇಲ್ಲಿ ಅತಿ ನೋಡ್ತೇವೆ ಇಲ್ಲಿ ಸೋಮತನೇ ಯಾರು ಪ್ರಾರ್ಥನೆ ಮಾಡೋದಿಲ್ಲ, ಯಾರು ಸೋಮವಾರ ಅವರಿಗೆ ಸಂರಕ್ಷಣೆಯ ನೋಡ್ತೇವೆ. ಯೋಬನ ಬಗ್ಗೆ ನೋಡಿದರೆ ಸಹಿತ ಹೇಳ್ತೇನೆ, ಯೋಬನ ಸುತ್ತಲೂ ಬೆಂಕಿಯ ಬೇಲಿ ಉಂಟು, ನನಗೆ ಅದು ಹೋಗಲಿಕ್ಕೆ ಆಗುವುದಿಲ್ಲ. ಮತ್ತು ದೇವರ ಅನುಮತಿ ಕೊಟ್ಟ ನಿಮಿತ್ತವಾಗಿ ಸೈತಾನನು ಯೋಬನಿಗೆ ಕೈ ಆಗದೆ. ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ತನ್ನ ಮಕ್ಕಳ ಸುತ್ತಲೂ ಜಕರಿಯ 2:5 ವಾಕ್ಯದ ಬಳಿಪಡಿದೆ, ಬೆಂಕಿಯ ಬೇಲಿ ಇಡುತ್ತಾನೆ. ಪ್ರೇರೆ ಆ ಬೆಂಕಿಯ ಬೇಲಿ ದಾಟಿ ಸೈತನಿಗೆ ಬರಲಿಕ್ಕೆ ಆಗುವುದಿಲ್ಲ. ಬೆಂಕಿಯ ಬೇಲಿ ಕ್ರಾಸ್ ಮೇಲೆ ಕಾಣುವುದಿಲ್ಲ. ಅಷ್ಟೇ ರಕ್ತ ಬೇಲಿ ಕ್ರಾಸ್ ಮೇಲೆ ಆಗುವುದು. ಅದಕ್ಕೆ ಪ್ರೇರೆ ಒಂದು ವೇಳೆ ಏನಂತೆ ಸೋಲ ಮಾಡ್ತೆ, ಹೇಗೆ ಒಂದು ತೋಟಗಾರನು ಸೋಮಾರಿಗಾರ ಆದರೆ ಅವನ ತೋಟವು ಹೇಗೆ ಆ ಬೇಲಿ ಮುರಿದು ಹೋಗ್ತದೆ, ಹೇಗೆ ಅಲ್ಲಿ ಮುಳ್ಳುಗಿಡ, ಅದೇ ರೀತಿ ಸೋಲ ಮತ್ತೆ ನೀವು ಪ್ರಾರ್ಥನೆ ಮಾಡದಿದ್ದರೆ ನಿಮ್ಮ ಪ್ರಾರ್ಥನೆ ದೇವರು ನಿಮಗೆ ಹಾಕಿದ ಸಂರಕ್ಷಣೆ ಗೋಡೆ, ರಕ್ತದ ಬೇಲಿ ಇದೆಲ್ಲ ಕಡಿಯಲು ಪಡುತ್ತದೆ ಮತ್ತು ಸೈತಾನನು ನುಗ್ಗಲಿಗೆ ಬರ್ತದೆ. ಅದಕ್ಕೆ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್ ಎಂದು ಪ್ರಾರ್ಥನೆ ಆಲಸ್ಯಗಾರ ರಾಗಬಾರದು ಮೇಲೆ ಎಚ್ಚರಿಕೆ ಕೊಡುತ್ತೆ. ಪ್ರೀತಿ ಅನೇಕರು ಎಲ್ಲದನ್ನು ಅವರಿಗೆ ಮಾಡಲಿಕ್ಕೆ ಸಮಯ ಉಂಟು, ಊಟ ಅವರು ಬಿಡೋದಿಲ್ಲ, ನಿದ್ರೆ ಬಿಡೋದಿಲ್ಲ, ಮೊಬೈಲ್ನಲ್ಲಿ ನೋಡುವ ಗೇಮ್ಸ್ ನೋಡಿದ್ರೆ ಪ್ರಾರ್ಥನೆ ಅದರ ಸಮಯ ಈ ರೀತಿ ಮಾಡುವುದಾದರೆ ಪ್ರೇರೆ 91 ಕೀರ್ತನೆ ಯಾವ ರೀತಿ ನಿಮಗೆ ದೇವರು ನಿಮ್ಮನ್ನು ಕಾಪಾಡಬಹುದು. ದೇವರು ಸುಳ್ಳು ಕಾರಣಲ್ಲ ಪ್ರೇರೆ. ದೇವರಿಗೆ ಕಷ್ಟ ಬಂದವರು ಗುಣಗುಟ್ಟಬೇಡಿರಿ. ದೇವರೆಂದಿಗೂ ಅನ್ಯಾಯ ಮಾಡೋದಿಲ್ಲ, ದೇವರೆಂದಿಗೂ ಅಪಘಾತ ಮಾಡಲಿಕ್ಕೆ ಬಿಡುವುದಿಲ್ಲ, ರೋಗ ತರುವುದಿಲ್ಲ. ಅದು ಸೈತನಾಗಿದ್ದಾನೆ. ಅದೇ ಸೈತನಿಗೆ ಯಾಕೆ ಅನುಮತಿ ಕೊಡುತ್ತಾನೆ? ಯಾಕಂದರೆ ಇಲ್ಲಿ ವಾಕ್ಯ ಇಟ್ಟು ನೀವು ಸೋಮಾರಿಗಾರ ಆಗುವುದಾದರೆ ಸೈತನು ದೂರುಗಾರನು. ಅವನು 1 ಗಂಟೆ 5 ನಿಮಿಷ ಸಹಿತ ರೆಸ್ಟ್ ಮಾಡೋದು. ಹಾಗೂ ರಾತ್ರಿ ಅವನು ಕಲ್ಲನು ನೀವು ನಿದ್ದೆ ಮಾಡಿದ ಕೂಡಲೇ ಅವನು ದೇವರಿಗೆ ದೂರು ಕೊಡುತ್ತಾನೆ ಮತ್ತು ದೇವರಿಂದ ಅನುಮತಿ ಪಡೆದುಕೊಂಡು ಬರ್ತಾನೆ. ವಿನ ಸೈತನ ಡೈರೆಕ್ಟ್ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೂ ದೇವರು ಎಚ್ಚರಿಕೆ ಕೊಡುತ್ತಾನೆ. ಸ್ವಲ್ಪ ಎಚ್ಚರಿಕೆ. ನೀವು ಪ್ರಾರ್ಥನೆ ಜೀವಿತದಲ್ಲಿ ಸೋಮಾರಿಗಳಾಗಬಾರ್ದು. ಅದಕ್ಕೆ ಆ ಕೀರ್ತನೆ ಪ್ರಾರ್ಥನೆ ಮರೆಯೋಕ್ಕರಬೇಕು. ಇದು ದಿನಾಳು ತಪ್ಪದೆ ನಂಬಿಕೆ ಪ್ರಾರ್ಥನೆ ಜೀವಿತವನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಅತಿ ಅಗತ್ಯವಾಗಿದೆ. ಸಂರಕ್ಷಣೆ ನಿಮಗೆ ಬೇಕು, ಆರೋಗ್ಯ ಬೇಕು, ಅಪಘಾತ, ದುರ್ಮರಣ, ದುರ್ಘಟನೆಗಳು ನಿಮಗೆ ಸಂರಕ್ಷಣೆ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಅತಿ ಹೆಚ್ಚಾಗಿ ಒತ್ತಾಯಪೂರ್ವಕ ಹೇಳುವನಾಗಿದ್ದಾನೆ ಪ್ರೇರೆ. ಇವತ್ತಾದರೂ ಪ್ರಾರ್ಥನೆಗೆ ನೀವು ಒಪ್ಪಿಸಿಕೊಡಿ ಪ್ರೇರೆ. ಇನ್ನೊಂದು ವಾಕ್ಯ ನಾನು ನೋಡ್ತೇವೆ, ಐಜಯ ಪ್ರವಾದನೆ ಪುಸ್ತಕ 56ನೇ ಅಧ್ಯಾಯದಲ್ಲಿ 9ರಿಂದ 11ನೇ ವಾಕ್ಯ ತನಕ. ಐಜಯ ಚಾಪ್ಟರ್ 56 ವರ್ಡ್ 9-11 ವರ್ಸ್. ಅರಣ್ಯದ ಸಕಲ ಮೃಗಗಳೇ, ಕಾಡಿನ ಎಲ್ಲ ಜಂತುಗಳೇ, ನುಗ್ಗಿ ಬಿಡುವುದಕ್ಕೆ ಬನ್ನಿರಿ. ಇವರ ಕಾವಲುಗಾರರು ಕುರುಡರು, ಇವರಲ್ಲಿ ಯಾರಿಗೂ ತಿಳುವಳಿಕಿಲ್ಲ. ಇವರೆಲ್ಲರೂ ಬಗಲಾರದ ಮೂಗನಾಯಿಗಳು, ನಿದ್ದೆಯನ್ನು ಆಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು. ಇವು ಹೊಟ್ಟೆ ಬಾಕ ನಾಯಿಗಳು. ಇವುಗಳೆಂದಿಗೂ ಸಾಕು ಎನಿಸದು. ಇಂಥವರು ಕುರಿಗಳನ್ನು ಕಾಯ್ತಕ್ಕವರು ಬುದ್ಧಿಹೀನರಾಗಿದ್ದಾರೆ. ಇವರಲ್ಲಿ
ಯಾವನು ತಪ್ಪದೆ ಪ್ರತಿಯೊಬ್ಬನು ಕೊಳ್ಳೆ ಹೊಡೆಯಬೇಕಂತ ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ. ಇಲ್ಲಿ ಯೇಸು ಅತಿ ಸ್ಪಷ್ಟ ಹೇಳ್ತಾನೆ, ನಾಯಿಗಳು ಎಂಬುದಾಗಿ ಬರೀ ಇಲ್ಲಿ ನೋಡ್ತೀವಿ. ಇವತ್ತು ನಾಯಿಗಳನ್ನು ಸಾಕುತ್ತಾರೆ, ಯಾಕಂದರೆ ಕಳ್ಳರು ಬರುವಾಗ ನಾಯಿಗಳು ಬೊಗಳುತ್ತೆ. ಆಗಿರುತ್ತೆ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವವರಾಗಬೇಕು. ಈ ಪ್ರಾರ್ಥನೆ ನೀವು ಮಾಡುತ್ತಿರೋ ಕಲ್ಲನ್ನು ಸೈತನು ಹತ್ತಿರ ಬರೆಯೋಕ್ಕೆ ಆ ನಾಯಿಗಳು ನೋಡ್ತೇವೆ, ಬೊಗಳುತ್ತವೆ ಕಲ್ಲ. ಆ ರೀತಿ ಆದರೆ ಇಲ್ಲಿ ಹೊಟ್ಟೆ ಬಾಕ ತನ್ನ ನೋಡ್ತೇವೆ. ಹೊಟ್ಟೆ ಬಾಕ ಆಗುವುದಾದರೆ ಅತಿ ಭೋಜನ ಊಟ ಮಾಡೋದು ಅವ್ರಿಗೆ ಪ್ರಾರ್ಥನೆ ಮಾಡಿ ಹೋಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಪ್ರಾರ್ಥನೆ ಮಾಡುವವರು ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34 ವಾಕ್ಯದಲ್ಲಿ ಯೇಸು ಕ್ರಿಸ್ತನೇ ಅತಿ ಭೋಜನ ಮದನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ಅಮಲಿಗಳಿಂದಲೂ ನಿಮ್ಮರದೇ ಭಾರವಾಗಿರಾಗಿ ಆ ದಿನವು ಊರಿನಿಂದ ಪಕ್ಕನೆ ಬಂದಿತ್ತು. ಆಗದ ಅರ್ಥ ಪ್ರಾರ್ಥನೆ ಮಾಡಬೇಕಾದರೆ ನೀವು ಊಟದಲ್ಲಿ ನಿದ್ರೆಯಲ್ಲಿ ಎಲ್ಲದೆ ಮಿತಿಯನ್ನು ಮಿತಿಯುಳ್ಳವರಾಗಬೇಕು. ಚಿಂತೆ ಮಾಡುವವರಾಗಬಾರ್ದು. ಯಾವುದಕ್ಕೆ ಯಾವ ಒಂದು ಮೊಬೈಲಿಗೆ ಯಾವುದೊಂದು ಅಮಲ ಪದ್ಧತಿ ಅಮಲ ಸಂಗತಿಗೆ ಅಡಿಕ್ಟ್ ಆಗಬಾರ್ದು. ಈ ರೀತಿ ನಿಮ್ಮನ್ನು ಕಾಪಾಡಬೇಕಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಯಾರು ಪ್ರಾರ್ಥನೆ ಮಾಡೋದಿಲ್ಲ ಅವರಿಗೆ ಸೈತನ್ನು ಅಟ್ಯಾಕ್ ಮಾಡಿದ್ದವರು ಅನುಮತಿ ಕೊಟ್ಟಿದ್ದಾನೆ. ಇಲ್ಲದೆ ಆ ಕಾಡಿನ ಸಕಲ ಮೃಗಗಳು ಸೈತನು ಯಾರು ಪ್ರಾರ್ಥನೆ ಮಾಡೋದಿಲ್ಲ, ಯಾರು ಪ್ರಾರ್ಥನೆ ಆಗ ಸೈತನು ಅವರ ಕುಟುಂಬವನ್ನು ನುಂಗಲಿಕ್ಕೆ ಬರ್ತಾನೆ. ಅದಕ್ಕೆ ದೇವರ ಆತ್ಮನು ಇವತ್ತು ಐಜಾ ಪ್ರವಾದಿ ಮುಖಾಂತರ ಎಚ್ಚರಿಕೆ ಕೊಡ್ತಾನೆ, ನೀವು ಪ್ರಾರ್ಥನೆ ಮಾಡೋರಾಗಬೇಕು. ನಿದ್ರೆಯನ್ನು ಆಶ್ರಯಿಸಿ ಆಲಸ್ಯ ಮಾಡಬಾರ್ದು, ಹೊಟ್ಟೆ ಬಾಕ್ತನ ಮಾಡಬಾರ್ದು. ಈ ರೀತಿ ಮಾಡುವುದರೆ ಸೈತನ್ನು ಬಂದ ಆಕ್ರಮಣ ಮಾಡೋದಕ್ಕೆ ಎಚ್ಚರವಾಗಿರಿ. ಕಡೆ ದಿವಸಗಳು ಆಗವೆ ಸೈತನ ಸಿಂಹದಂತೆ ಹುಡುಕುತ್ತಾನೆ. ಅದಕ್ಕೆ ಜಾಗೃತರಾಗಿರಿ, ಪ್ರಾರ್ಥನೆ ಮಾಡಿರಿ. ಆಗ ಮಧ್ಯವರು ಕಾಪಾಡುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಪುನಃ ಹೊಸ ಮುಡಿಕನ್ನು ನೋಡ್ತೇವೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 5ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. 1 Peter chapter 5 verse 8 and 9. 1 Peter chapter 5 verse 8 and 9. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪದಿಯಲ್ಲಿ ಯಾರು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸಿದ್ದರೆಂದು ನಿಮಗೆ ತಿಳಿದಿದೆಯಲ್ಲ. ಪುನಃ ಹೇಳ್ತಾನೆ, ಸ್ವಸ್ಥಚಿತ್ತರಾಗಿರಿ. ನಿಮ್ಮ ಮನಸ್ಸು ಸ್ವಸ್ಥಚಿತ್ತರಾಗಬೇಕಾದರೆ ವಾಕ್ಯವನ್ನು ದಿನ ಓದಬೇಕು, ಧ್ಯಾನ ಮಾಡಬೇಕು, ಚಿಂತೆ ಮಾಡಬಾರದು. ಚಿಂತೆ ಮಾಡೋದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಆ ಮೊಬೈಲ್ ಆ ಗೇಮ್ಸ್ಗೆ ಎಡಿಟ್ ಆಗಬಾರ್ದು. ನಿದ್ರೆಗೆ ಎಡಿಟ್ ಆಗಬೇಕು. ಸ್ವಸ್ಥಚಿತ್ತರಾಗಿರಿ, ದಿನ ಪ್ರಾರ್ಥನೆ ಎಚ್ಚರವಾಗಬೇಕು. ಇಲ್ಲದರೆ ಅಂತಂದರೆ ಸೈತಾನ ಯಾರು ಪ್ರಾರ್ಥನೆ ಮಾಡೋದಿಲ್ಲೋ, ಯಾರು ದೇವರ ವಾಕ್ಯ ಓದುವುದಿಲ್ಲವೋ, ದೇವರ ವಾಕ್ಯ ಬಿದ್ದು ಅವರನ್ನು ಸೈತನು ಹುಡುಕುತ್ತಾನೆ ನುಂಗಲಿಕ್ಕೆ. ಅದಕ್ಕೆ ಪೇತ್ರನೇ ಎಚ್ಚರವಾಗಿರಿ, ಸ್ವಸ್ಥರಾಗಿರಿ, ಪ್ರಾರ್ಥನೆ ಮಾಡಿರಿ. ಆಗ ಸೈತನು ಆ ಬಾಯಿಯಿಂದ ನೀವು ಬೀಳದಂತೆ ದೇವರು ನಿಮ್ಮನ್ನು ಕಾಪಾಡುವನಾಗಿದ್ದಾನೆ. ಅದಕ್ಕೆ ದೇವರಿಗೆ ಬೇಕು ಪ್ರಾರ್ಥನೆ. ಅದಕ್ಕೆ 90 ಪರಾತ್ಮನ ಮರೆಯುತ್ತಿರುವನು ಸರ್ವಸಾಸ್ರಿಂದ ಪರತ್ಮರ ಅರ್ಥ ಪ್ರಾರ್ಥನೆ ಜೀವಿತ ಮತ್ತು ವಾಕ್ಯ ವಿಧೇಯತೆ. 2 ಸಂಗತಿ ನೀವು ಯಾವಾಗಲೂ ಅದನ್ನು ನಂಬಿಕೆ 100%. 91 ಕೀರ್ತನೆ ಒಂದೊಂದು ವಾಗ್ದಾನವು ನಿಮ್ಮ ಜೊತೆಯಲ್ಲಿ ನೆರವೇರುವುದು, ಅದು ಹೊಂದಿಕೊಳ್ಳುವುದು ಮತ್ತು ದೇವರ ಸಂರಕ್ಷಣೆ ನೀವು ಹೋಗುವ ಅನುಭವ ಮಾಡುತ್ತದೆ. ಎಂದಿಗೂ ಪ್ರಾರ್ಥನೆಗೆ ಆಲಸ್ಯ ಮಾಡಬೇಡಿ. ಈ ದಿನವೇ ಒಂದು ಸಮಯ ಫಿಕ್ಸ್ ಮಾಡಿ ಪ್ರಾರ್ಥನೆಗೆ ನಂಬಿಕೆ ಅಭ್ಯಾಸ ಮಾಡಿ. ಆದಿತ್ಯವಾರ ಆರಾಧನೆ ಬಿಡಬೇಡಿ, ಅದು ಸಹ ಅತಿ ಇಂಪಾರ್ಟೆಂಟ್. ಕುಟುಂಬ ಪ್ರಾರ್ಥನೆ ಸಹ ಬಿಡಬೇಡಿ. ಇದೆಲ್ಲ ನೀವು ಮಾಡಿರಿ. ನೋಡಿ, ದೇವರು ನಿಮ್ಮನ್ನು ಕಾಪಾಡುವನು ಆಗಿದ್ದಾನೆ. ಈಗ ನಾವು 3ನೇ ಸಂಗತಿ ನೋಡ್ತೇವೆ, ನಾಲಿಗೆಯನ್ನು ಕಾಪಾಡಿಕೊಳ್ಳಬೇಕು. ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. Proverbs chapter 18 verse 21. ಜೀವನ ಮರಣಗಳು ನಾಲಿಗೆಯ ವಚನ ಪ್ರಿಯರಾದ ಫಲವನ್ನು ಅನುಭವಿಸುವರು. ಎಲ್ಲ ಸೋಲ್ಮತಾನೆ, ಜೀವ ಮತ್ತು ಮರಣ ನಾಲಿಗೆಯ ವಶವಾಗಿವೆ. ವಚನ ಪ್ರಿಯದ ಫಲವನ್ನು ಅನುಭವಿಸುವ ಅದರ್ಥ ನಿಮ್ಮ ನಾಲಿಗೆಯಲ್ಲಿ ಎಂದಿಗೂ ಕೆಟ್ಟ ಮಾತನಾಡದೆ ಜಾಗೃತರಾಗಿರಿ. ಸೈತಾನನು ನಿಮ್ಮ ಬಾಯಿಂದ ಕೆಟ್ಟ ಮಾತು ಬಂದ ಕೂಡಲೇ ಆತನು ಹಿಡಿದುಕೊಳ್ಳುತ್ತಾನೆ.
ಅದರ ಮುಖಾಂತರ ಪ್ರವೇಶ. ಅದಕ್ಕೆ ಪ್ರೇರಣೆ ನಿಮ್ಮ ನಾಲಿಗೆಯಲ್ಲಿ ಸಹ ಪ್ರೇರಣೆ ನೀವು ದಿನಾಳು ಬೆಳಗ್ಗೆಯಿಂದ ರಾತ್ರಿ ಮಲಗುತ್ತಾನೆ ಜೀವವನ್ನು ಕೊಡುವಂಥ ಮಾತನಾಡಿರಿ, ಆಶೀರ್ವಾದ ವಾಗ್ದಾನಗಳನ್ನೇ ಮಾತನಾಡಿರಿ, ನಂಬಿಕೆ ಮಾತನ್ನೇ ಮಾತನಾಡಿರಿ, ಸ್ತುತಿ ಆರಾಧನೆ ಮಾಡಿ. ಎಂದಿಗೂ ನಿಮ್ಮ ನಾಲಿಗೆ ಅಪನಂಬಿಕೆ ಆಗಲಿ, ನಕಾರಾತ್ಮಕ ಸಂಗತಿ ಆಗಲಿ, ನಿರಾಸೆ ಆಗಲಿ, ಜಿಗುಪ್ಸೆ ಆಗಲಿ, ದುಃಖ, ಮರಣ ಇದೆಲ್ಲ ಮಾತನಾಡಿದೆ ಎಲ್ಲ ಸಮಯ ಜೀವವನ್ನು ಮಾತನಾಡಿರಿ, ಆಶೀರ್ವಾದ ವಾಗ್ದಾನ ಮಾತಾಡಿ. ಆಗ ಏನನ್ನು ಮಾತನಾಡಿ ಅದೇ ರೀತಿಯಲ್ಲಿ ಹೊಂದುತ್ತೀರಿ. ಅದಕ್ಕೆ ಜೀವ ಬೇಕಾ, ಜೀವವನ್ನು ಮಾತನಾಡಿ. ಆಶೀರ್ವಾದ ಮರಣ ಬೇಕಾ, ಮರಣ ಬೇಕಾ. ಅದೇ ನಿಮ್ಮ ನಾಲಿಗೆಯಲ್ಲಿ ನೀವು ಏನು ಮಾತ್ರ ಅದಕ್ಕೆ ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳಿ. ದಿನಾಲು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಾಲಿಗೆಯನ್ನು ಕಾಪಾಡಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡದಿದ್ದರೆ ನಾಳನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಅನ್ಯ ಭಾಷೆ ಗಿಫ್ಟ್ ಇದ್ದರೆ ಅನ್ಯ ಭಾಷೆ ದಿನಾಲು ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದಷ್ಟು ನಿಮ್ಮ ನಾಲಿಗೆ ಮೇಲೆ ದೇವರ ಆತ್ಮ ಕಡಿವಣ, ದೇವರ ಆತ್ಮನ ಹತೋಟಿ ಅದು ಬರ್ತದೆ. ಅದಕ್ಕೆ ಅನ್ಯ ಭಾಷೆ ಇದ್ದರೆ ಅನ್ಯ ಭಾಷೆ ಪ್ರಾರ್ಥನೆ ಈ ರೀತಿ ನೀವು ಪ್ರಾರ್ಥನೆ ಎಷ್ಟು ಮಾಡಿದಷ್ಟು ನಿಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಬೇಕು. ನಾಲಿಗೆ ಅತಿ ಇಂಪಾರ್ಟೆಂಟ್ ಎಂಬುದಾಗಲಿ ಸೊಲೊಮೋನ ಹೇಳ್ತಾನೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, 21ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ಪ್ರೊವರ್ಬ್ಸ್ 21:23. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವನು ತೊಂದರೆಯಿಂದ ರಕ್ಷಿಸಿಕೊಳ್ಳುವನು. ಇನ್ನೊಂದು ಹೇಳ್ತಾನೆ ಸೊಲೊಮೋನ, ತನ್ನ ಬಾಯನ್ನು ನಾಲಿಗೆ ಕಾಯುತ್ತಾನೋ ಅಥವಾ ಕಾಪಾಡ್ತಾನೋ ಅವನು ತೊಂದರೆಯಿಂದ ರಕ್ಷಣೆ ಆಗದೆ. ತೊಂದರೆ ಯಾಕೆ ಬರ್ತೀವಿ ಅನೇಕರಿಗೆ, ಯಾಕೆ ಅಪಘಾತಗಳು, ದುರ್ಮರಣಗಳು, ದುರ್ಘಟನೆಗಳು, ವ್ಯಾಧಿಗಳ ಕಾರಣ ಅಷ್ಟೇ. ಅವ್ರು ಎಲ್ಲಿಯಾದರೂ ಬಾಯಿಂದ ಜೋಕಿಂಗ್ ಎಂಬುದಾಗಿ ಕೆಲವರು ಜೋಕ್ ಮಾತನಾಡೋದು ಸಹ ಸೀರಿಯಸ್ ಆಗಿರಬೇಕು. ಎಂದಿಗೂ ಜೋಕ್ ಎಂಬುದೇನು, ಯಾವಾಗಲೂ ಅಪನಂಬಿಕೆ ಮಾತನಾಡುವುದರೆ, ಅಪಘಾತದ ಸುದ್ದಿ ಮಾತನಾಡುವುದರೆ, ಮರಣಕರವಾದ ವ್ಯಾಧಿ ಬಗ್ಗೆ ಮಾತನಾಡುವುದೇ ಅದನ್ನು ಜೋಕಿನ ಮಾತಾಡಬೇಕು. ಅದು ಒಂದಿನ ಅದು ಸತ್ಯವಾದ. ಅದಕ್ಕೆ ಎಂದಿಗೂ ಬಾಯಿ ಮಾತಿನಲ್ಲಿ ಹುಚ್ಚು ಮಾತು. ಅಪೊಸ್ತಲ ಪೌಲನು ಹೇಳ್ತಾನೆ, ಎಫೆಸದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದ ಹೇಳ್ತೇನೆ, ಹುಚ್ಚು ಮಾತು, ಹೊಲಸು ಮಾತು, ಕುಚ್ಚುವುದೇ ಮಾತು ಇವು ಬೇಡ, ಇವು ಅಯುಕ್ತವಾಗಿವೆ. ಇವನ್ನು ಬಿಟ್ಟು ದೇವರಿಗೆ ಉಪಕಾರಿಸದೆ ಮಾಡುವುದು ಉತ್ತಮ. ಅನೇಕ ವಿಶ್ವಾಸಗಳು ಜೋಕಿಂಗ್ ಮತ್ತು ಕೆಲವು ರೀತಿ ಹುಚ್ಚು ಮಾತನಾಡ್ತಾರೆ. ಸುಮ್ಮನೆ ಎಂಬುದೇ ಎಂದಿಗೂ ಮಾತನಾಡುವಾಗ ಸುಮ್ಮನೆ ಎಂದು ಮಾತನಾಡಿ, ಪ್ರತಿ ಮಾತು ಅತಿ ಗಂಭೀರವಾಗಿ ಮಾತನಾಡುವಾಗ ಅರ್ಥಭರಿತ ಮಾತಾಡಿ ಕಲಿತುಕೊಂಡಿರ್ಬೇಕು. ಯಾಕಂದರೆ ಪುನಃ ಮತ್ತೆ ಬರೆಸುತ್ತೆ 12ನೇ ಅಧ್ಯಾಯದಲ್ಲಿ 36ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, 30ನೇ ವಾಕ್ಯದಲ್ಲಿ ನೋಡ್ತೇವೆ. ಸುಮ್ಮನೆ ಮಾತನಾಡಿದ್ರು ಸಹ ಅಲ್ಲಿ ಸೈತಾನನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ. ಅದಕ್ಕೆ ಎಚ್ಚರಿಕೆ ಬೇಕು. ಅದಕ್ಕೆ ಸೊಲೊಮೋನ ಹೇಳ್ತಾನೆ, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳು ಬರಬಾರದು, ಅಪಘಾತ ಸಂಭವಿಸಬಾರದು, ದುರ್ಮರಣ ಬರಬಾರದು, ಮರಣಕರವಾದ ವ್ಯಾಧಿ ಅಕಾಲ ಮರಣ ಬರೋ. ಹಾಗಾದ್ರೆ ಇಂದಿಗೂ ನಿಮ್ಮ ಬಾಯಿಂದ ಅಪನಂಬಿಕೆ, ನಕಾರಾತ್ಮಕ, ಜಿಗುಪ್ಸೆ ಅದು ಮಾತನಾಡದೆ ನಂಬಿಕೆಯನ್ನು ಮಾತನಾಡಿರಿ, ವಾಗ್ದಾನ ಮಾತನಾಡಿ, ನಾಳೆ ಕಾಪಾಡಿರಿ. ಆಗ ತೊಂದರೆ ಬರೆದು ನೀವು ಕಾಪಾಡಿ ಸಕ್ತಾಗ್ತದೆ ಮೇಲೆ ಸೊಲೊಮೋನ ಹೇಳ್ತಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತೆ ಬರೋ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ ತನಕ, 37ನೇ ವಾಕ್ಯ ತನಕ, ಮತ್ತೆ 12:34-37. ನೀವು ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಲಾಗಿ ಒಳ್ಳೆಯ ಮಾತನ್ನು ನೋಡಿ ನಿಮ್ಮದೇ ಹೇಗಾದೀತು, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಪ್ರೇಲೆ ಯೇಸು ಕ್ರಿಸ್ತನೇ, ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿ ಒಳ್ಳೆಯ ಮಾತುಗಳನ್ನು ನಿಮ್ಮದೇ ಹೇಗಾದೀತು, ಹೃದಯ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಬಾಯಿಂದ ಮಾತು ಬರುವುದು ಮೊದಲು ಹೃದಯ ಇಂಪಾರ್ಟೆಂಟ್. ಹೃದಯದಲ್ಲಿ ದಿನಾಲು ವಾಕ್ಯ ಓದಬೇಕು, ಧ್ಯಾನ ಮಾಡಬೇಕು. ಆಗ ಮಾತ್ರ ಬಾಯಿಂದ ಒಳ್ಳೆಯ ಮಾತು, ವಾಗ್ದಾನ ಮಾತನಾಗ್ತದೆ. ಇದಕ್ಕೆ ನಿಮ್ಮ ಬಾಯಿ ಮಾತು ಚೇಂಜ್ ಆಗಬೇಕು. ಅದು ಇನ್ನೂ ತಪ್ಪದೆ ವಾಕ್ಯ ಓದಬೇಕಂದ್ರೆ ಬಾಯಿ ಮಾತಿನಿಂದ ಸೈತಾನನ ಅದನ್ನು ಅಡ್ವಾಂಟೇಜ್ ತಗೊಳ್ತಂದರೆ ನಿಮ್ಮ ಮಾತಿನಲ್ಲಿ ನೀವು ಪಾಸಾಗಿ ಸಿಕ್ಕಿಕೊಳ್ಳಿ. 6ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಪ್ರೊವರ್ಬ್ಸ್ 6:2 ಹೇಳ್ತದೆ, ನಿನ್ನ ವಾಗ್ದಾನವು ನಿನ್ನ ಹಿಡಿದಿದೆ. ನೀವು ಮಾತನಾಡಿದ ಮಾತು ಒಂದು ಪಾಸಾಗಿ ಸಿಕ್ಕಿಬೋದು, ಅದು ಉರುಳಾಗ್ತದೆ. ಸೈತಾನ ಹಿಡಿದುಕೊಳ್ಳಿ. ಒಳ್ಳೆಯ ಮಾತನಾಡಿದ್ರೆ ಸೈತಾನಿಗೆ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಆಗುವುದಿಲ್ಲ. ನಂಬಿಕೆ ಮಾತನಾಡಿದ್ರೆ ಅವನಿಗೆ ಆಗುವುದಿಲ್ಲ, ಅವನು ಎದುರುತ್ತಾನೆ. ಅದೇ ಅಪನಂಬಿಕೆ ಮಾತನಾಡುವಾಗ ರೋಗದ ಮಾತು ಅಲ್ಲಿ ಅವನು ಹಿಡಿದುಕೊಳ್ತಾನೆ ಮತ್ತು ಅಲ್ಲಿ ಅವನು ಪ್ರವೇಶ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಏನು ಮಾಡಬೇಕು, ಹೃದಯ ತುಂಬಿದ ಬಾಯಿಲಿ ಹೊರಡುವುದೇ ನಮ್ಮ ಹೃದಯವು ಶುದ್ಧರಾಗಬೇಕು. ಅದಕ್ಕೆ ವಾಕ್ಯ ಓದಬೇಕು, ವಾಕ್ಯದಾನ. ಆಗ ಹೃದಯದಲ್ಲಿ ಇರುವ ಮಾತು ಯಾವಾಗಲೂ ಮಾತನಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಅದಕ್ಕೆ 30ನೇ ವಾಕ್ಯ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದ ಒಳ್ಳೆಯ ವಸ್ತು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದ ಕೆಟ್ಟ ವಸ್ತು ತೆಗೆಯುತ್ತೆ. ನಿಮ್ಮ ಬಾಯಿ ಮಾತು ಇಂಪಾರ್ಟೆಂಟ್ ಎಂಬುದನ್ನು ನೋಡ್ತೇವೆ. ಒಳ್ಳೆಯವರು ಒಳ್ಳೆಯ ಮಾತನಾಡಿದ್ರೆ, ಕೆಟ್ಟವರು ಕೆಟ್ಟ ಮಾತಾಡಿದ್ರೆ, ಕೆಟ್ಟ ಮಾತನಾಡಿದ್ರೆ ಹೃದಯದಲ್ಲಿ ವಾಕ್ಯ ತುಂಬಿಸುವ ಅಭ್ಯಾಸ ಮಾಡಕ್ಕೆ. ಕೊಲೊಸ್ಸೆಯವರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಅಪೊಸ್ತಲನು ಹೇಳ್ತಾನೆ, ಕ್ರಿಸ್ತನ ವಾಕ್ಯವು ನಿಮ್ಮರಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕು. ಎಷ್ಟು ಸಾಧ್ಯ ಅಷ್ಟು ದೇವರ ವಾಕ್ಯವನ್ನು ಓದಿರಿ,
ಧ್ಯಾನ ಅಷ್ಟು ವಾಕ್ಯ ತುಂಬಲ್ಪಟ್ಟರೆ ಮಾತ್ರವೇ ನಿಮ್ಮ ಬಾಯಿಂದ ಯಾವಾಗಲೂ ವಾಕ್ಯ ವಾಗ್ದಾನ ಸ್ತುತಿ ಆರಾಧನೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಪ್ರೇರೆ 30 ವಾಕ್ಯ ನೋಡ್ತೇವೆ. ಇದಲ್ಲದೆ ನಾನು ನಿಮಗೆ ಹೇಳುವುದೆಂದರೆ ಮನಸ್ಸು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕು. ಪ್ರೇರೆ ಸುಮ್ಮನೆ ಕಲಿತೆ ನಾನು ಸುಮ್ಮನೆ ಮಾತು ಎಂದಿಗೂ ದೇವರ ಮಕ್ಕಳಾದ ಪ್ರೇರೆ ಸುಮ್ಮನೆ ಮಾತನಾಡೋದು, ಸುಮ್ಮನೆ ಜೋಗಿಂದ ಸುಮ್ಮನೆ ಮಾತಿನ ವಿಷಯದಲ್ಲೂ ಸಹ ಎಚ್ಚರಿಕೆ ಬೇಕು ಪ್ರೇರೆ. ಯಾಕಂದರೆ ಆ ಮಾತಿಗೆ ಸಹ ನ್ಯಾಯ ವಿಚಾರಣೆ ಆಗ್ತದೆ ಮತ್ತು ಆ ಮಾತನ್ನು ಅದು ಒಂದಿನ ಅದು ಸತ್ಯವಾಗ್ತದೆ. ಅದಕ್ಕೆ ಎಂದಿಗೂ ಪ್ರೇರೆ ನಿಮ್ಮ ಬಾಯಲ್ಲಿ ಯಾವತ್ತಿಗೂ ಯಾರ ಬಗ್ಗೆ ಶಪಿಸಬೇಡ್ರಿ, ಯಾರಿಗೂ ಕೆಟ್ಟ ಒಂದು ಶಾಪ ಹಾಕಬೇಡ್ರಿ, ಅದು ನಿಮ್ಮ ಬಂದು ನಿಮಗೂ ಶಾಪ ಹಾಕಬೇಡ್ರಿ, ನಿಮ್ಮ ಬಂದ ರೋಗ ಮಾತನಾಡಬೇಡ್ರಿ. ಪ್ರತಿ ಸಲ ವಾಗ್ದಾನ ಮಾತನಾಡಿ ಸ್ತುತಿ ಆರಾಧನೆ ಆದಷ್ಟು ಅನ್ಯ ಭಾಷೆಯಲ್ಲಿ ಬುದ್ಧಿಯಲ್ಲಿ ಅದರ ವಾಕ್ಯ ಓದಿರಿ. ಯಾಕಂದರೆ ನಿಮ್ಮ ಬಾಯಿ ಇಂಪಾರ್ಟೆಂಟ್ ಎಂಬುದಾಗಿ ಸ್ವಲ್ಪ ಮಾಡ್ತೇನೆ. ಜೀವನ ಮತ್ತು ಮರಣ ನಿಮ್ಮ ನಾಲಿಗೆಯ ವಶವಾಗಿದೆ. ಅದಕ್ಕೆ ತೊಂದರೆಗಳನ್ನು ನಾವು ರಕ್ಷಿಸಬೇಕಾ, ಬಾಯಿಯನ್ನು ಕಾಪಾಡಿರಿ ಪ್ರಿಯರೇ. ಆಗ 100% ಯೇಸು ಕ್ರಿಸ್ತ ಹೇಳ್ತಾನೆ, ನಿಮ್ಮ ಸುಮ್ಮನೆ ಆಡೋ ಮಾತು ನಿಮಗೆ ನ್ಯಾಯ ವಿಚಾರ ಅದಕ್ಕೆ ಆಗದಂತೆ ಎಚ್ಚರಿಕೆ ಇರಬೇಕು ಯೇಸು ಕ್ರಿಸ್ತನಲ್ಲಿ ಹೇಳುವನಾಗಿದ್ದಾನೆ. ಮತ್ತು 30 ನಿನ್ನ ಮಾತುಗಳಿಂದಲೇ ನೀತಿವಂತ ತೀರ್ಪು ಹೊಂದಿವಿ. ನಿಮ್ಮ ಮಾತು ಇಂಪಾರ್ಟೆಂಟ್ ಪ್ರೇರೆ. ನಿನ್ನ ಮಾತುಗಳಿಂದಲೇ ಅಪರ ತೀರ್ಪು ಹೊಂದಿವಿ ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ಅದಕ್ಕೆ ಎಚ್ಚರಿಕೆ. ಎಂದಿಗೂ ಸುಮ್ಮನೆ ಜೋಕಿ ಮಾತನಾಡೋನು ಬಿಟ್ಟು ಬಿಡಿರಿ. ಅದಕ್ಕೆ ಅಪ್ಪಸ್ಪಾಲ್ ಹೇಳ್ತಾನೆ, ಹುಚ್ಚು ಮಾತು, ಕುಚ್ಚದ ಮಾತು, ಹೊಲಸು ಮಾತು ಇವು ಬೇಡ, ಈ ಬಿಟ್ಟು ಬಿಡಿ. ಅದಕ್ಕೆ ಬದಲಾಗಿ ದೇವರು ಉಪವಾಸ ಮಾಡೋದು ಅತಿ ಉತ್ತಮ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ಪುನಃ ನಾವು ನೋಡ್ತೇವೆ ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 3ನೇ ಅಧ್ಯಾಯದಲ್ಲಿ 10-12 ವಾಕ್ಯ. 1 Peter 3:10-12. ಜೀವದಲ್ಲಿ ಸಂತೋಷಪಟ್ಟು ಸುವುದನ್ನು ನೋಡಿದಾಗ ಇಷ್ಟವುಳ್ಳವನು ಕೆಟ್ಟದ್ದನ್ನು ನೋಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನು ನಾನು ತುಟಿಗಳನ್ನು ಬಿಗಿಡಿಯಲ್ಲಿ. ಪುನಃ ಪೇತ್ರನು ಅದೇ ಹೇಳ್ತಾನೆ, ನಿಮಗೆ ಸಂತೋಷ ಬೇಕಾ, ಸುಖ ಬೇಕಾ, ಆರೋಗ್ಯ ಬೇಕಾ, ಸಮೃದ್ಧಿ ಬೇಕಾ, ಕೆಟ್ಟ ಮಾತನಾಡದಂತೆ ನಿಮ್ಮ ನಾಲಿಗೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಪೇತ್ರನಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಅಂದ ವಾಕ್ಯ, ಅವನು ಕೆಟ್ಟದ್ದು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನ ಆರಿಸಿ ಅದಕ್ಕೂ ಪ್ರಯತ್ನ. ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಅತಿ ಸ್ಪೆಸಿಫಿಕ್ ಆಗಿ ಸಮಾಧಾನಕ್ಕೋಸ್ಕರ ಪ್ರಯತ್ನ. ಎಂದಿಗೂ ಗಂಡ ಹೆಂಡತಿ ಮೇಲೆ ಜಗಳಕ್ಕೆ ಆಸ್ಪತ್ರೆ ಕೊಡು, ಒಬ್ಬರು ಕೋಪ ಮಾಡಿ ಇನ್ನೊಬ್ಬರು ತಾಳ್ಮೆಯಿಂದ ಇರ್ತಿ. ಎಂದಿಗೂ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಜಗಳಕ್ಕೆ ಆಸ್ಪತ್ರೆ ಕೊಡಬೇಡ್ರಿ ಪ್ರೇರೆ. ಸಮಾಧಾನ ಪ್ರಯತ್ನ ಪಡಬೇಕು ಎಂಬುದಾಗಿ ಪೇತ್ರ ಹೇಳ್ತಾನೆ. ಯಾಕೆಂದರೆ ಅನ್ನುವಾಗ ಕರ್ತನ ನೀತಿಯನ್ನು ಕಟಾಕ್ಷಿಸ್ತಾನೆ, ಅವರ ವಿಜ್ಞಾಪನೆ ಕಿವಿ ಕೊಡುತ್ತಾನೆ. ನೀವು ಕೋಪ ಮಾಡಿ ಜಗಳ ಮಾಡುವುದರೆ ನಿಮ್ಮ ಪ್ರಾರ್ಥನೆ ಕೇಳುವುದಿಲ್ಲ. ನೀತಿವಂತರಾಗಬೇಕಂದ್ರೆ ಕುಟುಂಬದ ಜಗಳಕ್ಕೆ ಆಸ್ಪತ್ರೆ ಕೊಡಬೇಡಿ, ಸಮಾಧಾನ ಪ್ರಯತ್ನ. ಆಗ ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಕೆಡುಕರಿಗೂ ಕರ್ತನು ಕೋಪದ ಮುಖವನ್ನು ಬರೆದಿದೆ. ಯಾರು ಕೆಡುಕರು? ಸಣ್ಣ ಸಣ್ಣ ವಿಷಯ ಕೋಪ ಮಾಡೋದು, ಜಗಳ ಮಾಡೋದು, ಕೆಟ್ಟ ಮಾತಾಡೋದು, ಇದು ಹಾಗೆ ನೀವು ಮಾತನಾಡುವ ಮಾತು ಪ್ರಾರ್ಥನೆ ಕೆಡುಕರಿಗೂ ಕರ್ತನ ಕೋಪದ ಮುಖವನ್ನು ಆಗಿರ್ತಾನೆ. ಎಂದಿಗೂ ನಿಮ್ಮ ಕುಟುಂಬದಲ್ಲಿ ಗಂಡನಲ್ಲಿ ಮಕ್ಕಳ ಮೇಲೆ ಜಗಳಕ್ಕೆ ಆಸ್ಪತ್ರೆ ಕೊಡಿ, ಸಮಾಧಾನಕ್ಕೋಸ್ಕರ ಪ್ರಯತ್ನ ಮಾಡಿ ಮತ್ತು ಒಳ್ಳೆಯದನ್ನು ಮಾತನಾಡಿ ಯಾಕಂದರೆ ನಿಮ್ಮ ನಾಲಿಗೆಯಲ್ಲಿ ಜೀವ ಮರಣ ಆಶೀರ್ವಾದ ಉಂಟುಂಬುದಾಗಲಿ ನಾವು ನೋಡುತ್ತೇವೆ ಪ್ರೇರೆ. 4ನೇ ಸಂಘ ನೋಡ್ತೇವೆ ಪ್ರೇರೆ. ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು. ಐಜಯ ಪ್ರವಾದಿ ಪುಸ್ತಕ 48ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ಐಜಯ 48 chapter 17 and 18 verse. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನು ಈಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ. ನಿನ್ನನ್ನು ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಸೇಮು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು. ಇನ್ನೊಂದು ಕಂಡೀಷನ್ ಆಗಿ 4ನೇ ಸಂಗತಿ ಆಗಿದೆ ಪ್ರೇರೆ. ಪ್ರಾರ್ಥನೆ ಮಾಡುವರಾಗಬೇಕು, ದೇವರ ವಾಕ್ಯವನ್ನು ಅರಿಕೆ ಮಾಡುವರಾಗಬೇಕು. 3ನೇ ಸಂಗತಿ, ದೇವರ ಪ್ರತಿಯೊಂದು ಆಜ್ಞೆಗೆ ನಾವು ವಿಧೇಯರಾಗುವುದಾದರೆ ಮಾತ್ರವೇ ಸುಖವು ಸಮುದ್ರದ ಅಲೆಗಳಂತೆ ನಿಮಗೆ ಬರುತ್ತದೆ ಪ್ರೇರೆ. ಹಾಗಾದರೆ ಸುಖವು, ಸಂತೋಷವು, ಸಮಾಧಾನವು, ಆಶೀರ್ವಾದಕ್ಕೆ ಕಂಡೀಷನ್ ಆಗಿದೆ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಮಾತನಾಡೋದು ಬಾಯಿಂದ ಮತ್ತು ವಿಧೇಯತೆ. ಈ 3 ಸಂಗತಿಗಳು ನೀವು ಮಾಡುವುದಾದರೆ 100% ಪರಾತ್ಮನ ಮೊರೆ ಹೋಗಿರ್ತೀರಿ. ಸಣ್ಣ ಆಶ್ರಯದಲ್ಲಿ ಸ್ವರ್ಗ. ಒಂದು ವೇಳೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದಿಲ್ಲ, ನೀವು ಆಲಸ್ಯ ಆಗ್ತೀರಿ. ದೇವರ ವಾಕ್ಯ ನಿಮ್ಮ ಮಾತನಾಡುವುದಿಲ್ಲ, ಅಪನಂಬಿ ಮಾತನಾಡ್ತೀರಿ, ದೇವರ ವಾಕ್ಯ ಅವಿದಾಗಿದ್ದರೆ ಈ 91 ಕೀರ್ತನೆಯ ಯಾವುದೇ ವಾಗ್ದಾನ ನಿಮ್ಮ ಜೊತೆಯಲ್ಲಿ ನೀವು ಅನುಭವ ಮಾಡಲಿಕ್ಕೆ ಆಗುವುದಿಲ್ಲ. 3 ಬೇಕು. ನೀವು ಅನೇಕರು ವಾಗ್ದಾನ ತುಂಬ ಸಾಧಿಕ ಮಾಡಿ 91 ಕೀರ್ತನೆ ಮಾಡಬೇಕು, ಅನೇಕರು ಪ್ರಾರ್ಥನೆ ಮಾಡಬೇಕು. 3 ಸಂಗತಿ ವಿಧೇಯತೆ ಬೇಕು. ಅದಕ್ಕೆ ಅತಿ ಸ್ಪಷ್ಟತೆ, ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನು ಈಗನ್ನುತ್ತಾನೆ, ನಾನೇ ನಿನ್ನ ದೇವರು ಯೆಹೋವನು, ನಿನಗೆ ವೃದ್ಧಿಯ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ.
ನೀನು ನನ್ನ ಆಜ್ಞೆಯನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಸೇಮವು ಸಮುದ್ರ ಅಲೆಗಳ ಆಗಿರುತ್ತಿದ್ದವು. ದೇವರ ಆಜ್ಞೆ ಕೈಕೊಂಡು ನಡೆದರೆ ಮಾತ್ರ ಕ್ಷೇಮವು, ಸಂತೋಷವು, ಆರೋಗ್ಯವು ಎಲ್ಲ ನಿಮಗೆ ಬರುತ್ತದೆ. ಅದಕ್ಕೋಸ್ಕರ 3 ಸಂಗತಿಗಳು ಪ್ರಾಕ್ಟೀಸ್ ಮಾಡಿ. ಪ್ರಾರ್ಥನೆ, ವಾಕ್ಯ ಬಾಯಿಂದ ಮಾತನಾಡುವುದು, ವಾಗ್ದಾನ ಮಾತು, ವಿಧೇಯತೆ. ಈ 3 ಸಲ ಮಾತನ್ನು ಡೆಫಿನೆಟ್ ಈ ವಾಗ್ದಾನ ನಿಮ್ಮದು ಆಗ್ತದೆ. ದೇವರು ನಿಮ್ಮನ್ನು ಕಾಪಾಡೋಣಾಗಿದೆ. ದೇವರ ಸ್ತೋತ್ರವಾಗಲಿ. ಬರೀ ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನ ಆಗುವುದಾದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನಮ್ಮ ಯೂಟ್ಯೂಬ್ ಲೈಕ್ ಮಾಡಿ, ಅನೇಕರು ಶೇರ್ ಮಾಡಿ, ಪ್ರಾರ್ಥನೆ ಮಾಡೋ ಪ್ರೇರೆ. ತಂದೆಯವರೇ, ನಮ್ಮಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದೇಶ ಪ್ರತಿಯೊಬ್ಬ ವೀಕ್ಷಕರು ದೇವ ನಿನ್ನ ಮಾತದ ಪ್ರಕಾರ ಪ್ರತಿಯೊಬ್ಬರ ಆ ಒಂದು ಪ್ರಾರ್ಥನೆ ಜೀವಿತ, ವಾಕ್ಯವನ್ನು ಬಾಯಲ್ಲಿ ಮಾತನಾಡುವ ಒಂದು ಅಭ್ಯಾಸ, ಒಂದು ವಿಧೇಯತೆ, 3 ಸಂಗತಿಗಳು ಇನ್ನು ಮಕ್ಕಳು ನಂಬಿಕಸ್ಥರಾಗಿ ಆ ನಿನ್ನ ಪರಸ್ಪರ ಆ ಒಂದು ಆಸೆ ಅವರು ಬರುವಂತೆ ಮತ್ತು ನಿನ್ನ ವಾಗ್ದಾನ ಅವರು ಹೊಂದಿಕೊಳ್ಳುವಂತೆ ದೇವ ನಾವು ಈ ವೀಕ್ಷಕರನ್ನು ನಾಷ್ಟಕ್ಕೆ ಒಪ್ಪಿಸಲೇ ಪ್ರತಿಯೊಬ್ಬರನ್ನ ಅಪಘಾತ, ದುರ್ಘಟನೆ ಎಲ್ಲ ವ್ಯಾಧಿಗಳನ್ನು ರಕ್ಷಣೆ ಕಾಪಾಡಬೇಕು ಬೇಡ್ಕೊಳ್ತೇನೆ. ಮತ್ತು ಎಲ್ಲ ಈ ವೀಕ್ಷಕರನ್ನು ಹೆಸರು ಕೋಟುಗಳನ್ನು ಉದುಗಿಸ್ತೇನೆ, ಬೇಲಿ ಹಾಕ್ತೇನೆ. ದೇವ ದಂಡಿಟ್ಟು ಪ್ರತಿಯೊಬ್ಬರ ಜೀವಿತದಲ್ಲಿ ಈ 91 ಕೀರ್ತನೆಯ ವಾಗ್ದಾನ ನೆರವೇರಿಸಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯತೆಯು ಸದಾ ಕಾಲವು ಈ ಸಂಧ್ಯಾ ಪ್ರತಿಯೊಬ್ಬರ ಸಂಗಡರಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.